ವಿಸಿ ನಾಲೆಗೆ ಉರುಳಿದಂತ ಕಾರ್ಗೆ ಸಂಬಂಧಪಟ್ಟ ಹಾಗೆ ಕೆಲ ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ. ಇಬ್ಬರು ಜಲ ಸಮಾಧಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಸಿ ನಾಲೆಗೆ ಬಿದ್ದಿದ್ದಂತ ಕಾರ್ನಲ್ಲೇ ಓರ್ವನ ಮೃತದೇಹ ಪತ್ತೆಯಾಗಿದೆ. ಕಾರು ಮಾಲೀಕ ಫಯಾಜ್ ಸೇರಿ ಇಬ್ಬರು ದುರ್ಮರಣ ಹೊಂದಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ನಾಲೆಗೆ ಕಾರ್ ಬಿದ್ದಿತ್ತು, ಇಂಡಿಕಾ ಕಾರು. ಅದರ ಹಿಂದಿನ ಸೀಟ್ನಲ್ಲಿ ಒಂದು ಮೃತದೇಹ ಪತ್ತೆಯಾಗಿದೆ. ಮಂಡ್ಯದ ತಿಬ್ಬನಹಳ್ಳಿ ಬಳಿ ವಿಸಿ ನಾಲೆಗೆ ಬಿದ್ದಿದ್ದಂತ ಕಾರು. ಈ ಮುಖೇನವಾಗಿ ಮಂಡ್ಯದಲ್ಲಿ ವಿಸಿ ನಾಲೆಯಿಂದ ಆಗ್ತಾ ಇರುತ್ತೋ ವಿಸಿ ನಾಲೆಗೆ ಈ ರೀತಿಯಾಗಿ ಕಾರ್ಗಳು ಬಿದ್ದು ಆಗ್ತಾ ಇರುವಂತ ಅನಾಹುತಗಳ ಸರಣಿ ಮುಂದುವರಿತಾ ಇದೆ. ಫೀರ್ ಖಾನ್ಗಾಗಿ ಈಗ ಶೋಧ. ಕಾರ್ನಲ್ಲಿ ಮತ್ತೋರ್ವ ವ್ಯಕ್ತಿ ಫೀರ್ ಖಾನ್ ಅನ್ನೋರು ಇದ್ರು ಅನ್ನುವಂಥದ್ದು ಮಾಹಿತಿ. ಕಾರ್ನಲ್ಲಿ ಒಟ್ಟು 4 ಮಂದಿ ಇದ್ರು. ಅದರಲ್ಲಿ ಒಬ್ಬನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಸೊ ನಯಾಜ್ನನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತ ಕಾರ್ಯ ಆಗ್ತಾ ಇದೆ. ಮತ್ತೊಂದು ಮೃತದೇಹ ಪತ್ತೆ ಆಗಿದೆ. ಇನ್ನೋರ್ವ ಬಚಾವಾಗಿದ್ರು, ಮತ್ತೋರ್ವ ಹಾಸ್ಪಿಟಲೈಸ್ ಆಗಿದ್ದಾರೆ. ಮತ್ತೋರ್ವನ ಮೃತದೇಹಕ್ಕಾಗಿ ಶೋಧ ನಡೀತಾ ಇದೆ. ಮಂಡ್ಯದ ವಿಸಿ ನಾಲೆಯಲ್ಲಿ ಆದಂತಹ ಘಟನೆ ಇದು. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಆ ಕಾರನ್ನ ಮೇಲೆತ್ತಲಾಗಿದೆ. ವಿಸಿ ನಾಲೆಯಿಂದ ಆ ಕಾರನ್ನ ಹೊರತೆಗೆದಿದ್ದಾರೆ ರಕ್ಷಣಾ ಸಿಬ್ಬಂದಿ. ಕ್ರೇನ್ ಮೂಲಕ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಹಗ್ಗವೂ ಕೂಡ ಕಟ್ಟಾಗಿತ್ತು. ಅದರ ಜೊತೆಗೆ ಕಾರ್ಯಾಚರಣೆಗೆ ಸಾಕಷ್ಟು ಅಡೆತಡೆಗಳು ಕೂಡ ಉಂಟಾಗಿತ್ತು. ಆ ಬೋಟ್ಗೆ ಮುಳ್ಳುಚುಚ್ಚಿನೂ ಕೂಡ ಒಂದಷ್ಟು ಹೊತ್ತು ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು. ನಂತರದಲ್ಲಿ ಮತ್ತೆ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸಿ ಮತ್ತೊಂದು ಮೃತದೇಹವನ್ನು ಹೊರತೆಗೆದಿದ್ದಾರೆ. ಈಗ ಮತ್ತೊಬ್ಬ ನಯಾಜ್ ಏನು ಈ ಒಂದು ಘಟನೆಯಿಂದ ಅಸ್ವಸ್ಥರಾಗಿದ್ರಲ್ಲ, ಅವರು ನೀರಿಗೆ ಬಿದ್ದ ತಕ್ಷಣ ಅವರನ್ನ ಹೊರತೆಗೆದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಸಂಗತಿ ಪುನಃ ಇನ್ನೊಂದು ಕಾರ್ ಬಿದ್ದು ಅಲ್ಲಿ 4 ಜನ ಇದ್ರು ಕಾರಲ್ಲಿ. 3 ಜನ ತೀರೋಗವ್ರೆ ಅನ್ನೋದು ಗೊತ್ತಾಗಿದೆ. ಒಬ್ಬರು ಬಚಾವಾಗಿದ್ದಾರೆ, ಒಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ. ಕಾರನ್ನು ಈಚೆ ತೆಗೆದಿದ್ದಾರೆ. ಏನು ಫೈರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡಿದ್ದಾರೆ. ಇದು ಬೇಜಾರಾದ ಸಂಗತಿ. ಇದು ಪುನಃ ಇನ್ನೊಂದು ಕಾರ್ ಬಿದ್ದು ಅಲ್ಲಿ 4 ಜನ ಇದ್ರು ಕಾರಲ್ಲಿ. 3 ಜನ ತೀರೋಗವ್ರೆ ಅನ್ನೋದು ಗೊತ್ತಾಗಿದೆ. ಒಬ್ಬರು ಬಚಾವಾಗಿದ್ದಾರೆ, ಒಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ. ಕಾರನ್ನು ಈಚೆ ತೆಗೆದಿದ್ದಾರೆ. ಏನು ಫೈರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡಿದ್ದಾರೆ. ಇದು ಬೇಜಾರಾದ ಸಂಗತಿ. ಇದು